ಇಂದು ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ವಿಚಾರಣೆಯಾಗಿದೆ. ಇಂದು ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶೀಘ್ರ ಸಾಕ್ಷಿ ವಿಚಾರಣೆಯನ್ನ ಕೋರಿ ಪ್ರಾಸಿಕ್ಯೂಷನ್ ಅರ್ಜಿಯನ್ನ ಸಲ್ಲಿಸಿದ್ರು. ಸಾಕ್ಷಿ ವಿಚಾರಣೆಗೆ ಎರಡೂ ಕಡೆಯವರು ಸಹಕರಿಸಲು ಕೋರ್ಟ್ ಆದೇಶವನ್ನ ಹೊರಡಿಸಿತ್ತು. ಅಕ್ಟೋಬರ್ 31ಕ್ಕೆ ವಿಚಾರಣೆಯನ್ನ ಮುಂದೂಡಿದೆ. ಇನ್ನು ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಶೀಘ್ರ ಸಾಕ್ಷಿ ವಿಚಾರಣೆಯನ್ನ ಕೋರಿ ಪ್ರಾಸಿಕ್ಯೂಷನ್ ಅರ್ಜಿಯನ್ನ ಸಲ್ಲಿಸಿದ್ರು. ಸಾಕ್ಷಿ ವಿಚಾರಣೆಗೆ ಎರಡೂ ಕಡೆಯವರು ಕೂಡ ಸಹಕರಿಸಲು ಸೂಚನೆಯನ್ನ ನೀಡಿದೆ. ಇನ್ನು ಅಕ್ಟೋಬರ್ 31ಕ್ಕೆ ವಿಚಾರಣೆಯನ್ನ ಈಗಾಗಲೇ ಕೋರ್ಟ್ ಕೂಡ ಮುಂದೂಡಿಕೆ ಮಾಡಿರುವಂತದ್ದು. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ದರ್ಶನ್ ಮತ್ತೆ ಪರಪ್ಪನ ಅಗ್ರಹಾರವನ್ನ ಸೇರಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ 57ನೇ ಸಿಸಿಎಚ್ ಕೋರ್ಟ್ ಆದೇಶವನ್ನ ಹೊರಡಿಸಿರುವಂತದ್ದು. ಇದೇ ಅಕ್ಟೋಬರ್ 31ಕ್ಕೆ ಮುಂದೂಡಿಕೆಯನ್ನ ಮಾಡಿದ ಕೋರ್ಟ್ ಇಲ್ಲಿ ಒಂದ್ ಕಡೆ ನೋಡ್ತಾ ಇರ್ಬೋದು, ದರ್ಶನ್ ಹಾಗೂ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ 8 ಆರೋಪಿಯಾಗಿರುವ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ಸುಪ್ರೀಂ ಕೋರ್ಟ್ ಆಧಾರದ ಮೇಲೆ ಮತ್ತೆ ಪರಪ್ಪನ ಅಗ್ರಹಾರವನ್ನ ಸೇರಿದ್ರು. ಈಗ ಅಕ್ಟೋಬರ್ 31ಕ್ಕೆ ವಿಚಾರಣೆಯನ್ನ ಕೋರ್ಟ್ ಇಲ್ಲಿ ಮುಂದೂಡಿಕೆ ಮಾಡಿದೆ. ಇನ್ನು ಒಂದ್ ಕಡೆ ಇಂದು ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ವಿಚಾರಣೆಯಾಗಿದೆ. ಕ್ವಾರಂಟೈನ್ ಸೆಲ್ನಲ್ಲಿರುವ ದರ್ಶನ್ ಸಾಕ್ಷಿ ವಿಚಾರಣೆಗೆ ಎರಡೂ ಕಡೆಯವರು ಕೂಡ ಸಹಕರಿಸಲು ಸೂಚನೆಯನ್ನ ನೀಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅರುಣ್, ಇವತ್ತು 57ನೇ ಸಿಸಿಎಚ್ ಕೋರ್ಟ್ನಿಂದ ಆದೇಶ ಕೂಡ ಹೊರಡಿಸಿರುವಂತದ್ದು, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಅಂಕಿತಾ, ಏನಂದ್ರೆ ಇವತ್ತು ಒಂದು 57ನೇ ಸಿಸಿಎಚ್ ಕೋರ್ಟ್ ಇಂದ ತೀರ್ಪು ಪ್ರಕಟ ಆಗಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ದರ್ಶನ್ ಅವರು ಏನು ಅವರ ಪರ ವಕೀಲರು ಕಾನೂನು ಸೇವಾ ಪ್ರಾಧಿಕಾರದ ವರದಿ ಏನಿದೆ ಆ ವರದಿಯನ್ನ ಉಲ್ಲೇಖಿಸಿ ವಾದವನ್ನ ಮಾಡಿದ್ರು. ಆ ವರದಿಯಲ್ಲಿ ಏನು ಕಾನೂನು ಸೇವಾ ಪ್ರಾಧಿಕಾರದವರು ಏನು ಕೇವಲ ಏನು ಜೈಲು ಅಧಿಕಾರಿಗಳು ಹೇಳಿದಂತೆ ಹೋಗ್ಬಿಟ್ಟು ವರದಿಯನ್ನ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ನಮ್ಗೆ ಬೇರೆ ರೀತಿಯ ಸವಲತ್ತು ಕೊಡ್ಬೇಕು ಅಂತ ಅರ್ಜಿಯನ್ನ ಸಲ್ಲಿಸಿದ್ರು. ಇವತ್ತು ಕೋರ್ಟ್ ಅದಕ್ಕೆ ಸಂಬಂಧಪಟ್ಟಂತ ಒಂದು ಆರ್ಡರ್ ಅನ್ನ ಮಾಡಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಏನಂದ್ರೆ ಕಾನೂನು ಸೇವಾ ಪ್ರಾಧಿಕಾರ ವರದಿ ಏನು ಸಲ್ಲಿಸಿದೆ ಆ ವರದಿ ಸಂಬಂಧ ಇವತ್ತು ಆರ್ಡರ್ ಅನ್ನ ಪ್ರಕಟ ಮಾಡಿರುವಂತ. ಅಂದ್ರೆ ದರ್ಶನ್ ಅವರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಿ, ಅಂದ್ರೆ ಸಾಧ್ಯತೆ ಇದ್ರೆ ಶಿಫ್ಟ್ ಮಾಡಬಹುದು, ಅದು ಸಹ ಒಂದು ಜೈಲು ಅಧಿಕಾರಿಗಳಿಗೆ ಒಂದು ಬಿಟ್ಟ ವಿಚಾರ ಅಂತಾನೆ ಹೇಳ್ಬಿಟ್ಟು ಒಂದು ಆರ್ಡರ್ ಅನ್ನ ಮಾಡಿರುವಂತದ್ದು. ಮತ್ತೆ ಈಗಾಗಲೇ ಏನು ತಿಂಗಳಿಗೊಮ್ಮೆ ನೀವು ಚಾದರ್ ಮತ್ತೆ ಕಂಬಳಿ ಬಟ್ಟೆ ಒದಗಿಸಲು ಸಹ ಸೂಚನೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಅವ್ರಿಗೆ ಕೆಲವೊಂದಷ್ಟು ಸವಲತ್ತುಗಳು ಬೇಕಾಗಿತ್ತು. ಚಾದರ್ ಅಂದ್ರೆ ಕಂಬಳಿ ಇರುತ್ತೆ, ಸೊ ಅದನ್ನ ಕೊಡಿ ಅಂತಾನು ಸಹ ಹೇಳಿರುವಂತದ್ದು. ಮತ್ತೆ ಒದಗಿಸಲು ಸಹ ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ತಿಂಗಳಿಗೊಮ್ಮೆ ಕಂಬಳಿ ಕೊಡ್ಬೇಕು, ಮತ್ತೆ ಇತರ ಬಟ್ಟೆಗಳನ್ನ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಇದು ಮಾಡಿರುವಂತದ್ದು. ಅದೇ ಬೇರೆ ಸೆಲ್ಗೆ ಶಿಫ್ಟ್ ಮಾಡುವ ಆಯ್ಕೆ ಜೈಲು ಅಧಿಕಾರಿಗಳಿಗೆ ನೀಡಿರುವಂತದ್ದು. ಅಂದ್ರೆ ಅವರು ಅಧಿಕಾರಿಗಳು ಯಾರು ಜೈಲು ಅಧಿಕಾರಿಗಳು ಯಾರಿರ್ತಾರೆ, ಸೊ ಅವರು ಅದನ್ನ ಕ್ರಮ ಕೈಗೊಳ್ಳಬೇಕು. ಅದನ್ನ ಬಿಟ್ಟು ಕೋರ್ಟ್ ಆರ್ಡರ್ ಮಾಡಕ್ಕಾಗಲ್ಲ. ಜೈಲು ಮ್ಯಾನ್ಯುವಲ್ ಪ್ರಕಾರ ಏನಿರುತ್ತೆ ಸೊ ಅದರಂತಾನೆ ಏನು ಕೊಡ್ಬೇಕಾಗುತ್ತೆ. ಕನಿಷ್ಠ ಸೌಲಭ್ಯಗಳು ಎಲ್ಲ ಇತರ ಕೈದಿಗಳಿಗೆ ಏನಿರುತ್ತೆ ಅಥವಾ ಈ ಸಾಮಾನ್ಯ ಕೈದಿಗಳಿಗೆ ಏನಿರುತ್ತೆ ಅದೇ ಒಂದು ರೀತಿಯ ಸವಲತ್ತುಗಳನ್ನ ಸಹ ಕೊಡ್ಬೇಕು ಅಂತಾನು ಸಹ ಕೋರ್ಟ್ ಸೂಚನೆಯನ್ನ ಕೊಟ್ಟಿರುವಂತದ್ದು. ಮತ್ತೆ ಆ ಡಿಸ್ಚಾರ್ಜ್ ಅಪ್ಲಿಕೇಶನ್ ಏನು ನಂದೀಶ್ AFI ಆರೋಪಿ ಯಾರಿದ್ರು, ಸೊ ಅವರು ಡಿಸ್ಚಾರ್ಜ್ ಅಪ್ಲಿಕೇಶನ್ ಅನ್ನ ಹಾಕೊಂಡಿದ್ರು. ಸೊ ಅವರ ಅರ್ಜಿಯನ್ನ ವಜಾ ಮಾಡಿರುವಂತದ್ದು. ಈಗಾಗಲೇ ದೀಪಕ್ ಮತ್ತೆ ಪ್ರದೇಶ್ ಅವರು ಸಹ ನಮ್ಮನ್ನ ಪ್ರಕರಣದಿಂದ ಕೈಬಿಡಿ ಅಂತಾನು ಸಹ ಒಂದು ಅರ್ಜಿ ಹಾಕೊಂಡಿದ್ರು. ಅದರ ಅರ್ಜಿಯನ್ನ ಸಹ ಕೋರ್ಟ್ ಸಹ ವಾದ ಪ್ರತಿವಾದ ಆಲಿಸಿ ರಿಜೆಕ್ಟ್ ಅನ್ನ ಮಾಡಿತ್ತು. ಈಗ ಮತ್ತೊಬ್ಬ ನಂದೀಶ್ ಅವರು ಸಹ ಅವರ ಅರ್ಜಿ ಸಂಬಂಧ ವಕೀಲರು ಸಹ ಮೊನ್ನೆ ಶನಿವಾರ ಒಂದು ವಾದ ಪ್ರತಿವಾದವನ್ನು ನಡೆಸಿದ್ರು. ಮತ್ತೆ ಆಕ್ಷೇಪಣೆಯನ್ನು ಸಹ ಪ್ರಾಸಿಕ್ಯೂಷನ್ ಪರವಾಗಿ ಸಲ್ಲಿಸಿದ್ರು. ಅದರ ಅರ್ಜಿ ಸಂಬಂಧನು ಅವರ ಅರ್ಜಿ ಸಹ ವಜಾ ಆಗಿರುವಂತದ್ದು. ಜೊತೆಗೆ ಎಲ್ಲೊಂದ್ ಕಡೆ ಇವತ್ತು ದರ್ಶನ್ ಅವರಿಗೆ ಒಂದು ರಿಲೀಫ್ ಸಿಗುತ್ತೆ ಮತ್ತೆ ಏನಂತ ಅನ್ಕೊಂಡಿದ್ರು, ಆದ್ರೆ ಯಾವ್ದೇ ರೀತಿಯಂತ ರಿಲೀಫ್ ಈಗ ಏನು ಕೋರ್ಟ್ ಏನು ಸೂಚನೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಜೈಲು ಅಧಿಕಾರಿಗಳು ಕ್ರಮವನ್ನು ಕೈಗೊಳ್ಬೇಕು. ಅದು ಅಗತ್ಯವಿದ್ದರೆ ಮಾತ್ರ ಅವರನ್ನ ಬೇರೆ ಸೆಲ್ಗೆ ಶಿಫ್ಟ್ ಮಾಡಬಹುದು, ಇಲ್ಲಾಂದ್ರೆ ಅಲ್ಲೇ ಅದೇ ಕ್ವಾರಂಟೈನ್ ಸೆಲ್ ಅಲ್ಲೇ ಇಡ್ಬೋದು ಅನ್ನೋದನ್ನ ಸಹ ಸೂಚನೆಯನ್ನ ಕೊಟ್ಟಿರುವಂತದ್ದು. ಅಂಕಿತಾ, ಎಸ್ ಅರುಣ್, ಅದೇ ರೀತಿಯಾಗಿ ಈಗಾಗಲೇ ಪ್ರಾಸಿಕ್ಯೂಷನ್ ಅರ್ಜಿ ಸಾಕ್ಷಿ ವಿಚಾರಣೆಗೆ ಎರಡೂ ಕಡೆಯವರು ಕೂಡ ಸಹಕರಿಸಲು ಸೂಚನೆಯನ್ನ ನೀಡಿದ್ದಾರೆ. ಇದ್ರ ಬಗ್ಗೆ ಏನಿದೆ ಹೆಚ್ಚಿನ ಡೀಟೇಲ್ಸ್? ಅಂದ್ರೆ ಮೊನ್ನೆ ಒಂದು ಮೆಮೋವನ್ನ ಸಲ್ಲಿಸಿತ್ತು ಪ್ರಾಸಿಕ್ಯೂಷನ್ ಪರವಾಗಿ. ಯಾಕಂದ್ರೆ 2 ತಿಂಗಳಾಗಿದೆ ಆರೋಪಿಗಳು ಈಗಾಗಲೇ ಜೈಲಿಗೆ ಹೋಗ್ಬಿಟ್ಟು, ಮತ್ತೆ ಆಗಸ್ಟ್ ನಲ್ಲಿ ಸುಪ್ರೀಂ ಕೋರ್ಟ್ ಸಹ ಏನು ಶೀಘ್ರವಾಗಿ ವಿಚಾರಣೆ ನಡೆಸಬೇಕು ಅಂತ ಸಹ ಹೇಳಿತ್ತು. ಹಾಗಾಗಿ ಪ್ರಾಸಿಕ್ಯೂಷನ್ ಪರವಾಗಿ ಮೊನ್ನೆ ಒಂದು ಮೆಮೋವನ್ನು ಸಹ ಮೂವ್ ಮಾಡಲಾಗಬೇಕಿತ್ತು. ಬೇಗ ಇದನ್ನ ಸಾಕ್ಷಿಗಳು ಟ್ರಯಲ್ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿ ಈ ಸಂಬಂಧ ಶೀಘ್ರವಾಗಿ ಸಾಕ್ಷಿ ವಿಚಾರಣೆಯನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಪ್ರಾಸಿಕ್ಯೂಷನ್ ಅರ್ಜಿಯನ್ನು ಸಲ್ಲಿಸಿರುವಂತದ್ದು. ಹಾಗಾಗಿ ಸಾಕ್ಷಿ ವಿಚಾರಣೆಗೆ ಎರಡೂ ಕಡೆಯವರು ಸಹಕರಿಸಿಕೊಂಡು ಸಹ ಕೋರ್ಟ್ ಸೂಚನೆಯನ್ನ ಕೊಟ್ಟಿರೋದು. ಅಂದ್ರೆ ಈಗಾಗಲೇ ಮುಂದಿನ ವಿಚಾರಣೆ ಅಕ್ಟೋಬರ್ 31ಕ್ಕೆ ಕೊಟ್ಟಿರೋದ್ರಿಂದಲೇ ಸೊ ಅವತ್ತು ಒಂದು ರೀತಿ ಟ್ರಯಲ್ಗೆ ಡೇಟ್ ಫಿಕ್ಸ್ ಮಾಡ್ಬೋದು ಏನು ಅನ್ನೋದನ್ನ ಸದ್ಯಕ್ಕೆ ಕಾದು ನೋಡ್ಬೇಕಾಗುತ್ತೆ. ಆದ್ರೆ ಏನು ಈಗ ಕೋರ್ಟ್ ಕೊಟ್ಟಿರುವಂತಹ ಆದೇಶಗಳೇನಿದೆ
ವಿಚಾರಣೆ ಇದನ್ನ ಇಷ್ಟೇ ಇರುತ್ತೆ. ಮತ್ತೆ ಆರೋಪಿಗೆ ಯಾರಾದ್ರೂ ಡಿಸ್ಚಾರ್ಜ್ ಅಪ್ಲಿಕೇಶನ್ ಇರ್ಬೋದು, ಮತ್ತೆ ಬೇರೆ ಸವಲತ್ತುಗಳು ಬೇಕು ಅಂತ ಹೇಳ್ಬಿಟ್ಟು ಯಾರು ಸಹ ಕೇಳಂಗಿರಲ್ಲ. ಹಾಗಾಗಿ ಶೀಘ್ರವಾಗಿ ಕೋರ್ಟ್ ವಿಚಾರಣೆಯನ್ನ ಸಹ ಮಾಡುತ್ತೆ. ಮತ್ತೆ ಶೀಘ್ರವಾಗಿ ಟ್ರಯಲ್ ದಿನಾಂಕವನ್ನು ಸಹ ಫಿಕ್ಸ್ ಮಾಡುವಂತದ್ದು. ಅಂಕಿತಾ, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಪರಪ್ಪನ ಅಗ್ರಹಾರವನ್ನ ಸೇರಿರುವ ಏಟು ಆರೋಪಿಯಾಗಿರುವ ದರ್ಶನ್ ಇಂದು 57ನೇ ಸಿಸಿಎಚ್ ಕೋರ್ಟ್ ಆದೇಶವನ್ನ ಪ್ರಕಟಿಸಿರುವಂತದ್ದು. ದರ್ಶನ್ ಮತ್ತು ಗ್ಯಾಂಗ್ನಿಂದ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಶೀಘ್ರ ಸಾಕ್ಷಿ ವಿಚಾರಣೆಯನ್ನ ಕೋರಿ ಪ್ರಾಸಿಕ್ಯೂಷನ್ ಅರ್ಜಿಯನ್ನ ಸಲ್ಲಿಸಿತ್ತು. ಸಾಕ್ಷಿ ವಿಚಾರಣೆಗೆ ಎರಡೂ ಕಡೆಯವರು ಕೂಡ ಸಹಕರಿಸಲು ಸೂಚನೆಯನ್ನ ನೀಡಿದ್ರು. ಅಕ್ಟೋಬರ್ 31ಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದ್ದಾರೆ. ಇಲ್ಲಿ ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾ ಕನಿಷ್ಠ ಸೌಲಭ್ಯವನ್ನ ಕೋರಿ ಈಗಾಗಲೇ ದರ್ಶನ್ ಮತ್ತೆ ಹೈಕೋರ್ಟ್ ಮೊರೆ ಹೋಗಿದ್ರು. ಇಲ್ಲಿ ದರ್ಶನ್ಗೆ ಮತ್ತೆ ಬಿಗ್ ಶಾಕ್ ಎದುರಾಗದಂತೆ ಕಾಣಿಸ್ತಾ ಇದೆ. ತಿಂಗಳಿಗೊಮ್ಮೆ ಮಾತ್ರ ಚಾಪೆ ಹಾಗೂ ಬಟ್ಟೆಯನ್ನ ಬದಲಾಯಿಸುವುದಕ್ಕೆ ಕೋರ್ಟ್ ಇಲ್ಲಿ ಆದೇಶವನ್ನ ಹೊರಡಿಸಿದೆ. ಇನ್ನು ಹಾಸಿಗೆ ಮತ್ತು ದಿಂಬು ಕೋರಿ ದರ್ಶನ್ ಅರ್ಜಿಯನ್ನ ಸಲ್ಲಿಸಿದ್ರು. ಆದರೆ ಈಗ ಕೋರ್ಟ್ ಆದೇಶದ ಮೇರೆಗೆ ತಿಂಗಳಿಗೊಮ್ಮೆ ಮಾತ್ರ ಚಾಪೆ ಹಾಗೂ ಬಟ್ಟೆಯನ್ನ ಬದಲಾಯಿಸುವುದಕ್ಕೆ ಅನುಮತಿಯನ್ನ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಬೇರೆ ಸೆಲ್ಗೆ ಶಿಫ್ಟ್ ಮಾಡುವುದು ಅಲ್ಲಿನ ಸಿಬ್ಬಂದಿಗಳಿಗೆ ಬಿಟ್ಟಿದ್ದು ಅಂತ ಹೇಳಿ ಈಗಾಗಲೇ ಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಶೀಘ್ರ ಸಾಕ್ಷಿ ಹಾಗೂ ವಿಚಾರಣೆಗೆ ಎರಡೂ ಕಡೆಯವರು ಕೂಡ ಸಹಕರಿಸಲು ಸೂಚನೆಯನ್ನ ನೀಡಿದ್ದಾರೆ. ಇದೇ ಅಕ್ಟೋಬರ್ 31ಕ್ಕೆ ವಿಚಾರಣೆಯನ್ನ ಈಗಾಗಲೇ ಕೋರ್ಟ್ ಕೂಡ ಮುಂದೂಡಿಕೆ ಮಾಡಿರುವಂತದ್ದು. ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ರೀತಿಯಾಗಿ ದರ್ಶನ್ ಏಟು ಆರೋಪಿಯಾಗಿರುವ ದರ್ಶನ್ ಈ ಹಿಂದೆಯೂ ಕೂಡ ಪರಪ್ಪನ ಅಗ್ರಹಾರವನ್ನ ಸೇರಿ ಸಾಕ್ಷಿ ವಿಚಾರಣೆಗೆ ಎರಡೂ ಕಡೆಯವರು ಕೂಡ ಸಹಕರಿಸಲು ಸೂಚನೆಯನ್ನ ನೀಡಿದ್ದಾರೆ.